ನಾಯಿಗಳೇ, ಕೋಟೆಗೆ ದಾಳಿ ಮಾಡಿ 4 ಕಡೆಯಿಂದ ಮುತ್ತಿಗೆ ಹಾಕಿ ಯಾರು ಪಾರಾಗಿ ಹೋಗಬಾರದು. ಆಕ್ರಮಣ. ಕೋಟೆಯ ಬಾಗಿಲು ಮುರಿಯಿರಿ, ಕೋಟೆಯನ್ನು ವಶಪಡಿಸಿಕೊಳ್ಳಿ. ಮಹಾರಾಜನು ನನಗೆ ಕೋಟೆ ರಕ್ಷಣೆ ಮಾಡುವ ಆದೇಶ ನೀಡಿದ್ದಾನೆ, ಹಾಗಾಗಿ ನಾನು ನಿನ್ನನ್ನು ಒಳಗೆ ನುಗ್ಗೋಕೆ ಬಿಡಲ್ಲ. ಜೈ ಮಹಾರಾಜಾದಿರಾಜ. ಬಾಗಿಲು ತೆರೆಯಿರಿ. ಎಲ್ಲಿ ತನಕ ನಾನು ಈ ಕೋಟೆ ಒಳಗಿದ್ದವನೋ ಯಾರು ಸಹ ಈ ಕೋಟೆಗೆ ನುಗ್ಗುವ ಹಾಗಿಲ್ಲ. ಆಕ್ರಮಣ. ಬಾಗಿಲು ತೆರೆಯಿರಿ, ಬಾಗಿಲು ತೆರೆಯಿರಿ, ಬಾಗಿಲು ಮುರಿಯಿರಿ, ಕೋಟೆಯನ್ನು ವಶಪಡಿಸಿಕೊಳ್ಳಿ. ಬಾಗಿಲು ತೆರೆಯಿರಿ, ಬಾಗಿಲು ಮುರಿಯಿರಿ. ಮಹಾರಾಜರು ನನ್ನನ್ನು ಕೋಟೆ ರಕ್ಷಣೆಗಾಗಿ ನೇಮಿಸಿದ್ದಾರೆ. ನಾನು ನಿಮ್ಮನ್ನು ಕೋಟೆಯ ಮೇಲೆ ಆಕ್ರಮಣ ಮಾಡಲು ಬಿಡುವುದಿಲ್ಲ. ಜೈ ಮಹಾರಾಜಾದಿರಾಜ. ಮರ್ತ ಇವನ ಮರೆಯುವ ರೋಗಕ್ಕೆ ಚಿಕಿತ್ಸೆ ಡಾಕ್ಟರ್ ಬಟವಾಡಿಕರ್ ಅವರಿಂದ ಮಾಡಿಸಬೇಕು. ಇಲ್ಲ ಅಂದ್ರೆ ಇವನು ಯಾವತ್ತೂ ಸರಿಯಾಗಲ್ಲ. ಅರೆಗಟ್ಟು, ಮೊದಲು ಒಳಗೆ ಹೋಗೋಣ, ಚಿಕಿತ್ಸೆ ಆಮೇಲೆ ಮಾಡಬಹುದು. ಒಂದು ಹೆಜ್ಜೆನ ಮುಂದೆ ಹಿಡಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ನೀವು ಮಹಾರಾಜರ ಕೋಟೆಯಲ್ಲಿ ಅತಿಕ್ರಮಣ ಮಾಡಲಾಗುವುದಿಲ್ಲ. ವಿಷಯ ಗಂಭೀರವಾಗಿದೆ ಬಟ್ಟು. ಅವರು ತಮ್ಮನ್ನು ತಾವು ಯಾವುದೋ ಮಹಾರಾಜನ ಸಿಪಾಯಿ ಅಂತ ತಿಳ್ಕೊಂಡಿದ್ದಾರೆ. ಅಯ್ಯಯ್ಯ, ಬಟ್ಟನ 6 ಅನ್ಸ್ ಹೇಳ್ತಾ ಇದೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ಆಗೋದ್ರಲ್ಲಿದೆ. ಥ್ಯಾಂಕ್ ಯು ಬಟ್ಟು. ನಮ್ಗಂತೂ ತಿಳಿದೇ ಇರ್ಲಿಲ್ಲ ಇಲ್ಲಿ ಅಪಾಯ ಇದೆ ಅಂತ. ಈಗ ಯೋಚನೆ ಮಾಡಿ ಏನ್ ಮಾಡೋದು ಅಂತ. ಅರೆ ಮಾಡೋದೇನು, ಈಗ ಬಟ್ ಅವನ ಕಿವಿ ಹಿಡಿದು ಹೊರಗೆ ತರ್ತಾನೆ. ಅಯ್ಯ ನನ್ ಮೂಗು. ಈಗಂತ ಅವನನ್ನು ಬಿಡಲ್ಲ, ನಾನು ಅವನನ್ನು ಬಿಡಲ್ಲ ಕಟ್ಟು. ಮತ್ತು ನೀನು ಬಟ್ಟುವನ್ನು ಖಂಡಿತ ತಡಿಬೇಡ. ಅವನ ಈ ಮರವಿನ ರೋಗವನ್ನು ಬಹಳ ಸಹಿಸಿದ್ದಾಯ್ತು. ನೀನ್ ಈ ಡೋರನ್ನು ನಾಕ್ ಮಾಡ್ತಾ ಇರು. ಅವನ ಗಮನ ಇಲ್ಲಿರ್ಲಿ. ನಾನು ಮೇಲೆ ಕಿಟಕಿಯಿಂದ ಹೋಗಿ ಅವನ್ ತಲೆಗೆ ಹೊಡೆದು ಅವನ ನೆನಪು ಶಕ್ತಿ ಮತ್ತೆ ತರ್ತೀನಿ. ಮತ್ತೆ ಎಲ್ಲಾ ಬಾಣಗಳಿಂದ ಮತ್ತೆ ಅವನ ಮುಗಿಗೆ ಚುಚ್ತಾ ಇರ್ತೀನಿ. ನೀನು ಡೋರ್ ನಾಕ್ ಮಾಡು, ನಾನು ಕಿಟಕಿಯಿಂದ ಹೋಗ್ತೀನಿ. ಅರೆ ಬೇಡ, ಅವನು ನನ್ನ ಬೇಟೆ, ನನ್ನದು. ಜಜ್ಜಕಾಸ್. ಈಗ ನನ್ ಮತ್ತವನ ನಡುವೆ ಯಾರು ಬರೋ ಹಾಗಿಲ್ಲ. ಯಾರು ಅಯ್ಯಯ್ಯ. ಅರೆಗಟ್ಟು, ಅಲ್ಲಿ ನಾಕ್ ಮಾಡೋದು ನಿಲ್ಲಿಸು. ಅರೆ ಇಲ್ಲಿ ನೋಡಿ, ಇಲ್ಲಿ ನಾನು ನಾಕ್ಔಟ್ ಆಗಿದ್ದೇನೆ. ಬಟ್ಟು ಇಲ್ಲ. ಸರಿ, ನಾವು ಡಾಕ್ಟರ್ ಬಟವಾಡಿಕರ್ ಅವರ ಲ್ಯಾಬ್ಗೆ ಫ್ರಿಜ್ಜಿನ ರಸ್ತೆ ಮೂಲಕ ನಮ್ಮ ಆಫೀಸಿಂದ ಹೋಗೋಣ. ಟಿಂಗ್ ಟಾಂಗ್ ಫ್ರಿಜ್ಜಿನ ದಾರಿ ತಿಳಿದಿಲ್ಲ. ನಾವು ಇದ್ದಕ್ಕಿದ್ದ ಹಾಗೆ ಅವರ ತಲೆಗೆ ಹೊಡೆದು ಅವರ ನೆನಪು ಶಕ್ತಿ ತರೋಣ. ಓಕೆ? ಎಲ್ಲ ವಸ್ತುಗಳನ್ನ ಬೈ ಏರ್ ಡೆಲಿವರಿ ಮಾಡ್ಬಿಡಿ. ಬೈ ಏರ್ ಡೆಲಿವರಿ ಬೇಗನೆ.
ಗಟ್ಟು ಮೆಟ್ಟು ನನಗನ್ಸುತ್ತೆ ನೀವೇನೋ ಮಹಾಯುದ್ಧ ಮಾಡಿ ಬಂದ ಹಾಗಿದೆ ಅಂತ. ಯುದ್ಧವೇ ಮಾಡ್ತಿದ್ವಿ ಡಾಕ್ಟರ್. ಟಿಂಗ್ ಟಾಂಗ್ ಆಫೀಸ್ಗೆ ಲಗ್ಗೆ ಹಾಕಿದ್ದಾರೆ. ತನ್ನನ್ನು ನಾವು ಯಾವುದೋ ಮಹಾರಾಜನ ವಾರಿಯರ್ ಅಂತ ತಿಳ್ಕೊಂಡಿದ್ದಾರೆ. ಅವರ ನೆನಪು ಶಕ್ತಿ ಹೊರಟು ಹೋಗಿದೆ ಡಾಕ್ಟರ್. ನೀರು ಬೇಕು. ಬಹಳ ಹೊತ್ತಿನಿಂದ ಬಾಯಾರಿಕೆ ಆಗಿದೆ, ಬಹಳ ಬಾಯಾರಿಕೆ ಆಗಿದೆ. ಅರೆ ಇದೇನು ಫ್ರಿಡ್ಜ ಅಲ್ಲ, ಶೂ ರ್ಯಾಕ? ಇಲ್ಲಿ ಏನು ಕಾಣಿಸ್ತದೋ ಅದು ಅದಾಗಿರೋದಿಲ್ಲ, ಮತ್ತೆ ಏನಾಗಿರ್ತದೋ ಅದು ಹಾಗೆ ಕಾಣಿಸೋದಿಲ್ಲ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೋಡಿ ನನ್ನ ಆವಿಷ್ಕಾರ. ಈಗ ನಾವು ಸಹ ಸೇರಿಗೆ ಸವಾಸೇರಾಗೋಣ. ಬಾಬಟ್ಟು ಇದೇನು ಅಪಾಯ, ಇದೇನಿದು ಅಪಾಯ? ನಾನು ಹೇಳಿದ್ದೆ ಮೊದಲೇ, ಇಲ್ಲಿ ಏನು ಕಾಣಿಸ್ತದೋ ಅದು ಆಗಿರೋದಿಲ್ಲ, ಮತ್ತೆ ಏನು ಕಾಣ್ತದೋ ಅದು ಹಾಗಿರೋದಿಲ್ಲ ಅಂತ. ಈಗ ಅದೇ ಶತ್ರುಗಳಿಗಾಗಿ ಮಾಡಿಸಿದ್ದು, ಅದನ್ನು ಕೊಡು. ಅವ್ರು ನಿಮಗೆ ಹೊಡಿಲಿಕ್ಕೆ ಬಂದಾಗ ಅವರೇ ಹೊಡ್ತಾ ತಿಂತಾರೆ. ಡಾಕ್ಟರ್ ಬಟವಾಡಿಕರ್ ನಮಗೆ ಏನಾದ್ರೂ ಕೊಡಿ ಟಿಂಗ್ ಟಾಂಗ್ ಅನ್ನು ಕಂಟ್ರೋಲ್ ಮಾಡುವಂತದ್ದು. ಈ ಸ್ಪ್ರೇ ತಗೊಳ್ಳಿ, ಅವನ ಮೇಲೆ ಇದನ್ನ ಸ್ಪ್ರೇ ಮಾಡಿ ಅವನ ಮೈಯಲ್ಲಿ ತುರಿಕೆ ಎಲ್ಲ ಆರಂಭ ಆಗತ್ತೆ. ಅವನ ಮೈ ತುರಿಸ್ತಾ ಇರುವಾಗ ನೀವು ಅವನ ತಲೆಗೆ ಒಂದೇಟು ಹೊಡೆದು ಸರಿಪಡಿಸಿ. ಥ್ಯಾಂಕ್ ಯು ಡಾಕ್ಟರ್. ಬಟ್ಟು ನಾವು ಫ್ರಿಜ್ಜಿನ ದಾರಿಲಿ ಒಳಗೆ ಹೋಗೋಣ. ನಿಲ್ಲುಗಟ್ಟು. ಹಾ, ಮೊದ್ಲು ಬಟ್ಟು ಹೋಗ್ತಾನೆ, ಯಾಕೆಂದ್ರೆ ಅವನು ಬಟ್ಟುನ ಬೇಟೆ. ಇವತ್ತು ಬಟ್ಟು ಅವನನ್ನು ಸರಿಪಡಿಸ್ತಾನೆ. ಬಾ ಬಟ್ಟು ಜೊತೆಗೆ. ಬಿಡೋದಿಲ್ಲ. ಏನಾಯ್ತು ಬಟ್ಟು? ಅದು ಬಟ್ಟುನ ಬೇಟೆ ಅಲ್ಲ, ಬದಲಾಗಿ ಬಟ್ಟು ಅವನ ಬೇಟೆ. ಪ್ರತಿ ಬಾರಿಯೂ ನಾನೇ ಸಿಕ್ಕಾಕೋತೀನಿ. ಅವನು ತೋಪಿಟ್ಟಿದ್ದಾನೆ, ತೋಪು. ಇಟ್ಟಿದ್ದು ಮಾತ್ರ ಅಲ್ಲ, ತೋಪು ತಗೊಂಡು ಬಂದ. ಮೈ ತೋರಿಸೋದು ನಿಲ್ಲಿಸಿ ಓಡು ಇಲ್ಲಿಂದ. ಮಹಾರಾಜಾದಿರಾಜರಿಗೆ ಜೈ ಹೋ. ಎಚ್ಚರಿಕೆ, ಯಾರಾದ್ರೂ ಮಹಾರಾಜರ ಕೋಟೆ ಕಡೆಗೆ ಕಣ್ಣೆತ್ತಿ ನೋಡಿದ್ರು ಸಹ ಒಂದು ಒಳ್ಳೆ ಸುದ್ದಿ, ಇನ್ನೊಂದು ಕೆಟ್ಟ ಸುದ್ದಿ. ಒಳ್ಳೆ ಸುದ್ದಿ ಅಂದ್ರೆ ನಾವು ಪಾರಾದ್ವಿ, ಆದ್ರೆ ಕೆಟ್ಟ ಸುದ್ದಿ ಇದಂದ್ರೆ ಟಿಂಗ್ ಟಾಂಗ್ ಡಾಕ್ಟರ್ ಬಟವಾಡಿಕರ್ ಅವರ ಲ್ಯಾಬ್ ಅನ್ನು ಸಹ ವಶಪಡಿಸಿಕೊಂಡ. ಓಕೆ, ಫುಲ್ ಸ್ಪೀಡ್, ಫುಲ್ ಇಲ್ಲಿ ನಡೀತಾ ಇದೆ, ಏನ್ ನಡೀತಾ ಇದೆ? ತಗೊಳ್ಳಿ ಸಾಹೇಬ್ರೆ, ಚಾಯ್ ಕುಡೀರಿ. ನನ್ನ ಸೊಂಟ. ಯಾರ್ದೋ ಕಚೇರಿಯ ಬಾಗಿಲು ಮುರಿತಾ ಇದ್ದೀರಾ? ಕಳ್ಳತನ ಮಾಡ್ತಾ ಇದ್ದೀರಾ? ಯು ಆರ್ ಆಲ್ ಆರ್ ಅಂಡರ್ ಅರೆಸ್ಟ್. ಓಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ನಿಮ್ಮನ್ನ ಸರಿ, ಈ ಆಫೀಸ್ ನಮ್ಮದು ಮತ್ತು ಟಿಂಗ್ ಟಾಂಗ್ ಇದನ್ನ ವಶಪಡಿಸಿದ್ದಾನೆ. ನೀವು ಅವನನ್ನು ಎದುರಿಸಿದ್ರೆ ಅದಕ್ಕೆ ಅಂಜಿ ಅವನು ಬಾಗಿಲು ತೆರೀಬಹುದು. ಜೈ ಮಹಾರಾಜರ ರಾಜ, ಜೈ ಮಹಾರಾಜರ ರಾಜ. ನೀವೆಲ್ಲ ಹೊರಟು ಹೋಗಿ, ಇಲ್ಲ ಅಂದ್ರೆ ಒಬ್ರು ಉಳಿಯೋದಿಲ್ಲ. ಹಲೋ ಟಿಂಗ್ ಟಾಂಗ್, ಗಮನವಿಟ್ಟು ಕೇಳು. ನಾನು ಇನ್ಸ್ಪೆಕ್ಟರ್ ಮನಮಾನಿ ಸೋಸದಲ್ಲೇ ಚಾಯ್ ಕುಡಿತೀನಿ. ತನ್ನನ್ನು ತಾನು ಕಾನೂನಿಗೆ ಶರಣಾಗತಿ ಮಾಡು. ಕಾನೂನಿನ ಕೈಯೇ ಅಲ್ಲ, ಕಾಲು ಸಹ ಉದ್ದ ಇರುತ್ತೆ. ನೋ
ಹಾ ಅಯ್ಯ ಬಟ್ಟುನ ಸೆನ್ಸ್ ಹೇಳುತ್ತೆ ಇಲ್ಲಿ ಅಪಾಯ ಇದೆ ಅಪಾಯ ಇಲ್ಲಿ ಏನೋ ಆಗುದಿರಲಿದೆ. ಈಗ ಯಾವುದೇ ತೊಂದರೆ ಇಲ್ಲ. ಅವನು ತಲೆ ಬಗ್ಗಿಸಿ ತನ್ನ ಆಯುಧವನ್ನು ಕೆಳಗಾಕಿದ್ದಾನೆ. ಧ್ವನಿಯಲ್ಲಿ ತಾಕತ್ತಿರಬೇಕು. ಹಾ ಬಾಗುತ್ತೆ ಪ್ರಪಂಚ, ಬಾಗಿಸುವವನು ಬೇಕು. ಗೊತ್ತಾಯ್ತಾ? ಸರ್ ಓಡಿ. ನಾನು ಓಡುವುದಿಲ್ಲ, ಓಡಿಸ್ತೀನಿ. ನೋಡ್ತೀರಿ, ಅವನು ಈಗ ಬಾಗಿಲು ತೆಗಿತಾನೆ ಮತ್ತೆ ಹೇಳ್ತಾನೆ ನಾನು ಶರಣಾಗತನಾದೆ. ಐ ಸರೆಂಡರ್, ಐ ಸರೆಂಡರ್. ಈ ಬೆಂಕಿ ನಿಲ್ಲಿಸು. ಕಾಪಾಡಿ ಅಮ್ಮ, ಅಪ್ಪ, ಅಕ್ಕ, ಅಣ್ಣ. ನಾನು ಸೋಲೊಪ್ಕೊಳ್ತೀನಿ. ಜೈ ಮಹಾರಾಜ, ಜೈ ಮಹಾರಾಜರ ಮಹಾರಾಜನಿಗೆ. ಜೈ ಮಹಾರಾಜರ ರಾಜನಿಗೆ. ಚಮ್ಮನ್ ಸಿಂಗ್ ಚಾಯ್ ತಗೊಂಡ್ ಬಾರೋ. ಈಗ ತರ್ತೀನಿ ಸಾಹೇಬ್ರೆ. ತಗೊಂಡು ಬಾ. ಮತ್ತೆ ಶತ್ರುಗಳು ಈಗಲೂ ಸಮಯ ಇದೆ. ಹಿಂದಕ್ಕೋಗಿ. ನೀವು ಮಹಾರಾಜರ ಕೋಟೆ ಒಳಗಡೆ ನುಸುಳೋದಕ್ಕಾಗೋದಿಲ್ಲ. ಯೋ ಜೈ ಮಹಾರಾಜರ ರಾಜ. ಮಹಾರಾಜ್ ಧೀರಾಜ್ಗೆ ಜಯವಾಗಲಿ. ಬಹಳ ಆಯ್ತು ಅತ್ಯಾಚಾರ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಈಗ ನೋಡಿ ನನ್ನ ಆವಿಷ್ಕಾರ. ಇದು ಫ್ಲೈಯಿಂಗ್ ಮಷೀನ್. ಇದರಲ್ಲಿ ಕುಳಿತು ಮೇಲೆ ಹಾರಿ ಮೇಲಿಂದ ದಾಳಿ ಮಾಡಿ. ಅರೆ ಗಟ್ಟು ಬಟ್ ಇದರಲ್ಲಿ ಹಾರ್ಕೊಂಡು ಹೋಗ್ತಾನೆ, ಮತ್ತೆ ಚಿಮಣಿಯಿಂದ ಕಿಚನ್ಗೆ ಇಳಿತಾನೆ. ಅವನು ಡೋರ್ ಮೇಲೆ ಗಮನ ಇರಿಸಿದ್ದಾನೆ. ಆಗ ಬಟ್ಟು ಒಳಗಿಂದ ಹೋಗಿ ಅವನ ತಲೆಗೆ ಹೊಡೆದು ಅವನನ್ನು ಸರಿ ಮಾಡ್ತಾನೆ. ಸರಿ, ನಾವು ಮುಂಭಾಗದಿಂದ ಹೋಗಿ ಅವನ ಗಮನ ಡೈವರ್ಟ್ ಮಾಡ್ತೀವಿ. ಸರಿ, ನೀವು ಹಿಂದಿನಿಂದ ಬನ್ನಿ. ಡನ್. ಹಾಯ್, ನೋಡಿ ಆ ಪ್ಲೇಯಿಂಗ್ ಮಿಷಿನ್ ಮೇಲೆ ಬರ್ಕೊಂಡಿದೆ ಯೂಸ್ ಮೀ. ಸರ್ಕಾರ ನಮಗಾಗಿ ಪಬ್ಲಿಕ್ ಟಾಯ್ಲೆಟ್ ಮಾಡಿದೆ. ಬನ್ನಿ ಯೂಸ್ ಮಾಡೋಣ. ಏನ್ ಮಾಡ್ತಿದ್ದೀವಿ? ಇದು ಪಬ್ಲಿಕ್ ಟಾಯ್ಲೆಟ್ ಅಲ್ಲ. ಹೋಗಿ ಹೋಗಿ ಹೋಗಿ. ಛೀ. ಈ ಚಿಮಣಿಯ ದಾರಿಯೇ ಸರಿ ಇದೆ. ಶಬಾಷ್ ನನ್ನ ವೀರ ಯೋಧರೇ, ಹೀಗೆ ಯುದ್ಧ ಮಾಡ್ತಾ ಇರಿ. ನಾನ್ ಮತ್ತೆ ಹಾರಿದೆ.
ಮಹಾವೀರ ವೇಯೋಧರೇ, ನನಗೆ ನಿಮ್ಮ ಸಾಹಸದಿಂದ ಸಂತೋಷವಾಗಿದೆ. ನಾನು ನಿನ್ನನ್ನು ಸೇನಾಪತಿ ಅಂತ ಘೋಷಣೆ ಮಾಡ್ತಿದ್ದೀನಿ. ಯಾರು ಟಿಂಗ್ ಟಾಂಗ್ ಅನ್ನು ಹಿಡಿತಾರೋ ಅವ್ರಿಗೆ 10,000 ರೂಪಾಯಿ ಬಹುಮಾನ ಕೊಡಲಾಗುತ್ತೆ. ಬಹುಮಾನ ನಾನು ಹಿಡ್ಕೊತೀನಿ. ಸಾರಿ ಟಿಂಗ್ ಟಾಂಗ್, ಏನಾಗ್ತಿದ್ಯೋ ಅದು ತಪ್ಪು. ಮತ್ತೆ ನಾನು ತಪ್ಪು ಕೆಲಸ ಮತ್ತು ತಪ್ಪು ಜನರಿಗೆ ಸಹಾಯ ಮಾಡಲ್ಲ. ಅರೆ ಗಟ್ಟು, ಬಿಡ್ಬೇಡ ಅವನನ್ನು. ಅವನ್ ಎಲ್ಲಾ ರೋಗಕ್ಕೂ ಇವತ್ತು ಚಿಕಿತ್ಸೆ ಮಾಡ್ಬಿಡು. ಸಂಭಾಳಿಸು. ಅರೆ ಗಟ್ಟು, ನೀನ್ ಅವನ್ ಜೊತೆ ಹೋರಾಟ ಮಾಡ್ತಿ, ಬಟ್ಟು ಜೊತೆ ಅಲ್ಲ. ಯುದ್ಧ ಸಮಾಪ್ತಿಯ ಘೋಷಣೆ ಆಗಿದೆ. ಬಟ್ಟು ನೀವು ಮಹಾರಾಜ ಆಗ್ಬೇಕಾಗುತ್ತೆ. ಶಾಬಾಷ್ ಯೋಧ, ಶಾಬಾಷ್. ನೀನು ಶತ್ರುವನ್ನು ವೀರತನದಿಂದ ಎದುರಿಸಿದೆ. ನೀನೊಂದು ಕೆಲಸ ಮಾಡು, ಈ ಯುದ್ಧ ನಿಲ್ಲಿಸು. ಓ ಸಾಹೇಬ್ರೆ, ಮಹಾರಾಜರಿಗೆ ಜಯವಾಗ್ಲಿ. ಸಾಹೇಬ್ರಿಗೆ ಮಹಾರಾಜರಿಗೆ ಜಯವಾಗ್ಲಿ. ಅರೆ ಸಂತೋಷ ಆಗಿದೆ, ಸಂತೋಷ. ನಾವು ನಿನ್ನನ್ನು ಸೇನೆಯ ಸೇನಾಪತಿ ಮಾಡಿದ್ದೇವೆ. ನಾವು ನಿನಗೆ ಚಿನ್ನ ಬೆಳ್ಳಿಯಿಂದ ಸನ್ಮಾನಿಸ್ತೇವೆ. ಅಷ್ಟೇ ಅಲ್ಲ, ನಾವು ಒಂದಷ್ಟು ಜಮೀನು ಬಹುಮಾನವಾಗಿ ಕೊಡ್ತೀವಿ. ಬಹುಮಾನ. ಡೂಪ್ಲಿಕೇಟ್ ಮಹಾರಾಜ ವೈರಿಗಳೇ, ನಾನು ಬಿಡೋದಿಲ್ಲ. ಗಟ್ಟು ಬಟ್ಟು ಸಾಹೇಬ್ರೆ, ನಾನು ಈ ಗೆಟಪ್ ಅಲ್ಲಿ ಇಲ್ಲಿ ಏನ್ ಮಾಡ್ತಿದ್ದೀನಿ? ನಾನು ಹೇಳ್ತೀನಿ ಇಲ್ಲಿ ನೀನು ಏನ್ ಮಾಡ್ತಿದ್ದಿ ಅಂತ. ಟಿಂಗ್ ಟಾಂಗ್, ನೀವು ಬೇಗ ಒಳಗೆ ಹೋಗಿ, ಬೇಗ ಬೇಗ. ನಾನು ಅವನನ್ನ ಬಿಡೋದಿಲ್ಲ. ಅವನು ನನ್ನ ಲ್ಯಾಬ್ ಅನ್ನ ಹಾಳು ಮಾಡಿದ, ನಿಮ್ಮ ಆಫೀಸನ್ನು ಹಾಳು ಮಾಡಿದ. ಅವರು ಇದನ್ನ ತಿಳಿದು ಮಾಡಿಲ್ಲ ಡಾಕ್ಟರ್. ಅವರಿಗೆ ಮರೆಯೋ ರೋಗ ಇದೆ, ಆದ್ರೆ ಒಳ್ಳೆ ಹೃದಯವಂತ. ಗಟ್ಟು ಬಟ್ಟು ಸಾಹೇಬ್ರೆ, ನಿಮ್ಮ ಆಫೀಸ್ ಅಂತೂ ಒಳಗಡೆ ಇದ್ದಾವೆ ಎಲ್ಲ ಮುರಿದು ಬಿದ್ದಿದೆ. ನಾನು ಇರ್ಬೇಕಾದ್ರೆ ಇದೆಲ್ಲ ಹೇಗಾಯ್ತು ನನಗ್ ಗೊತ್ತಿಲ್ಲ ಸಾಹೇಬ್ರೆ. ಆದ್ರೆ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ನಾನು ಇದ್ದು ಏನು ಪ್ರಯೋಜನ? ನಿಮ್ಮ ಆಫೀಸ್ ನೋಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ. ಸಾರಿ ಸಾಹೇಬ್ರೆ, ನಾನು ಕ್ಷಮೆ ಕೇಳ್ತೀನಿ. ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡಿ. ನನ್ನನ್ನು ಮರ್ತು ಬಿಡಿ ಸಾಹೇಬ್ರೆ. ನನಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾನು,
ಏನ್ ತಿಂತಾರೋ ಏನ್ ಕುಡಿತಾರೋ. ಹಸಿವಿನಲ್ಲಿ ರಾತ್ರಿ ಎಲ್ಲ ರಸ್ತೆ ಬದಿಯಲ್ಲಿ ಮಲಗ್ತಾರೆ. ನಾವು ಯಾರು ಅಂತ ಕೂಡ ಹೇಳೋಕ್ಕಾಗಲ್ಲ. ಅವರು ಇದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಯಾರು ಎಲ್ಲಿಂದ ಬಂದೆ ಅಂತ. ಗೊತ್ತಿಲ್ಲ ಅವರಿಗೆ ಏನಾಗುತ್ತೆ ಅಂತ. ನಾವಿಲ್ಲದೆ ಅವರಿಗೆ ಬೇರೆ ಯಾರು ಗತಿಯೂ ಇಲ್ಲ. ಬಟ್ ನೀವು ಅಳ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಕಣ್ಣಿಂದ ನೀರು ಯಾಕೆ ಬರ್ತಿದೆ? ಅದೇನಂದ್ರೆ ನನಗೆ ಶೀತ ಆಗಿದೆ. ಜನರ ಮೂಗಿನಿಂದ ಹರಿಯತ್ತಲ್ಲ, ಆದ್ರೆ ಬಟ್ಟುಗೆ ಕಣ್ಣಿಂದ ಹರಿಯುತ್ತೆ. ಅರೆ ಟಿಂಗ್ ಟಾಂಗ್, ನಿಲ್ಲು, ನೀನ್ ಎಲ್ಲೂ ಹೋಗಲ್ಲ. ಅರೆ ನೀನ್ ನಮ್ಮನ್ ಬಿಟ್ಟು ಹೋಗಾಗಿಲ್ಲ. ಈ ಆಫೀಸಲ್ಲಿ ಏನೆಲ್ಲ ಮುರಿದಿದೆ ಅಲ್ಲ, ಅದಕ್ಕೆ ಕಾರಣ ನೀನಲ್ಲ, ನಾವು. ಈ ಡಾಕ್ಟರ್ ಬಟ್ವಾಡ್ಕರ್ ಇವರು ಯಾವ್ದೇ ಎಕ್ಸ್ಪೆರಿಮೆಂಟ್ ಫೈಲ್ ಆಗಿತ್ತು, ಎಲ್ಲ ಮುರಿದೋಯ್ತು. ನಮ್ಮನ್ ಬಿಟ್ಟು ಎಲ್ಲೂ ಹೋಗಾಗಿಲ್ಲ. ನಮ್ಮನ್ ಬಿಟ್ಟು ಹೋಗ್ಬೇಡ. ಇವತ್ತಿನಿಂದ ನಾನು ನಿನಗೆ ಚಿಕಿತ್ಸೆ ಮಾಡ್ತೀನಿ. ನೀನು ನನ್ನ ತಮ್ಮನ ಹಾಗೆ, ನನ್ನ ಗೆಳೆಯ ತಿಳಿತಾ.